ಕಾರ್ಯ. ಎನ್ಡಿಎಗೆ ಮುನ್ನಡೆ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಇಡೀ ದಿನ ಇವತ್ತು ಬಿಹಾರದ ಚುನಾವಣಾ ಫಲಿತಾಂಶದ ವಿಶ್ಲೇಷಣೆಗಳಾಗತ್ತೆ. ಬೇರೆ ಬೇರೆ ಆಯಾಮಗಳಲ್ಲಿ ಬಹಳ ಪ್ರಮುಖವಾಗಿ ಮತದಾನ ಪ್ರಕ್ರಿಯೆ ಮೇಲೆ ಏನೆಲ್ಲ ವಿಚಾರಗಳು ಪರಿಣಾಮ ಆಯಿತು, ಆ ಪರಿಣಾಮಗಳು ನಿಜಕ್ಕೂ ಕೂಡ ಫಲ ನೀಡುವತ್ತ ಬಂದಿದೆಯಾ ಇಲ್ವಾ, ಹಾಗೆ ಈ ಬಾರಿಯ ಚುನಾವಣೆ ಅದರಲ್ಲೂ ಬಿಹಾರದ ಚುನಾವಣಾ ಫಲಿತಾಂಶ ನಮ್ಮ ರಾಜ್ಯದ ಮೇಲೆ ಬೀರಬಲ್ಲಂತಹ ಪರಿಣಾಮಗಳೇನು, ಹಾಗೆ ಕೇಂದ್ರದಲ್ಲಿರುವ ಎನ್ಡಿಎ ಸರ್ಕಾರ ಮೈತ್ರಿಕೂಟ ಇದರ ಮೇಲಾಗುವ ಪರಿಣಾಮಗಳೇನು, ಇದರ ಬಗ್ಗೆ ನಾವು ಅನೇಕ ಆಯಾಮಗಳಲ್ಲಿ ಮಾತುಕತೆಯನ್ನ ಮುಂದುವರಿಸ್ತಾ ಹೋಗ್ತೀವಿ. ಹಾಗೆ ಬಿಹಾರಕ್ಕೆ ಸೀಮಿತವಾಗಿ ಮಾತನಾಡೋದಾದ್ರೆ ನಿತೀಶ್ ಕುಮಾರ್ ಅವರ ಭವಿಷ್ಯ ಏನಾಗುತ್ತೆ, ತೇಜಸ್ವಿ ಯಾದವ್ ಅವರ ಈ ಮ್ಯಾಜಿಕ್ ವರ್ಕೌಟ್ ಆಗುತ್ತೆ, ಇದೆಲ್ಲದರ ನಡುವೆ ಪ್ರಶಾಂತ್ ಕಿಶೋರ್ ನಿಜಕ್ಕೂ ಕೇವಲ ಮೀಡಿಯಾ ಹೈಪ ಅಥವಾ ಥರ್ಡ್ ಫ್ರಂಟ್ ಆಗಿ ಕಾಂಪಿಟೇಷನ್ ಅನ್ನ ಕೊಟ್ಟಿದ್ದಾರಾ, ಬದಲಾವಣೆ ತರುವ ನಿಟ್ಟಿನಲ್ಲಿ ಪ್ರಶಾಂತ್ ಕಿಶೋರ್ ಫ್ಯಾಕ್ಟರ್ ಪರಿಣಾಮ ಬೀರುತ್ತಾ, ಕಿಂಗ್ ಮೇಕರ್ ಆಗ್ತಾರಾ ಅಥವಾ ವೋಟ್ಗಳನ್ನ ಕಟ್ ಮಾಡೋ ಯಂತ್ರ ಆಗ್ತಾರಾ, ಈ ರೀತಿ ಅನೇಕ ಪ್ರಶ್ನೆಗಳಿದೆ. ಬೆಳಗಿನಿಂದಲೂ ಕೂಡ ನಮ್ಮ ಜೊತೆಯಲ್ಲಿ ಸ್ಟುಡಿಯೋದಲ್ಲಿ ಬಿಹಾರದ ಚುನಾವಣೆಯನ್ನ ಕವರ್ ಮಾಡಿದಂತಹ ರಾಘವರಿದ್ದಾರೆ. ಹಾಗೆ ನಮ್ಮ ಜೊತೆಯಲ್ಲಿ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರು ಜಾಯಿನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಜಾಯಿನ್ ಆಗಿದ್ದಾರೆ. ನಮಸ್ಕಾರ, ನಿಮ್ಮಿಬ್ಬರು ಕಾರ್ಯಕ್ರಮಕ್ಕೆ ಸ್ವಾಗತ. ರಾಘವ್ ಅವರು ಮಾತನಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ 7 ಗಂಟೆಯಿಂದ ನಾನು ರವೀಂದ್ರ ರೇಷ್ಮೆ ಸರ್ನ ಮಾತನಾಡ್ತೀನಿ. ಬಹುಶಃ ಮೈಕ್ ರೆಡಿ ಆದ ತಕ್ಷಣ ಒಂದು ಚಿಕ್ಕ ಬ್ರೇಕಿಂಗ್ ಅಪ್ಡೇಟ್ ಇದೆ. ಬ್ರೇಕಿಂಗ್ ಅಪ್ಡೇಟ್ ಆದ ತಕ್ಷಣ ರವೀಂದ್ರ ರೇಷ್ಮೆ ಸರ್ನ ನಾನು ಪ್ರಶ್ನೆ ಮಾಡ್ತೇನೆ. ಬಹುತೇಕ ಕ್ಷೇತ್ರಗಳಲ್ಲಿ ಎನ್ಡಿಎಗೆ ಮುನ್ನಡೆ, ಅಂಚೆ ಮತಗಳ ಎಣಿಕೆ ಕಾರ್ಯದಲ್ಲಿ ಅನ್ನೋ ಬ್ರೇಕಿಂಗ್ ಅಪ್ಡೇಟ್. ಈಗ ಅಂಚೆ ಮತಗಳ ಎಣಿಕೆ ಕಾರ್ಯದಲ್ಲಿ ಎನ್ಡಿಎ ಸದ್ಯಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 46 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಮತ ಎಣಿಕೆ ಕಾರ್ಯ ಆರಂಭ ಆಗಿದೆ. ಬಹುತೇಕ ಕ್ಷೇತ್ರಗಳಲ್ಲಿ ಎನ್ಡಿಎಗೆ ಮುನ್ನಡೆ ಆಗಿದೆ. ಅಂಚೆ ಮತ ಎಣಿಕೆಯಲ್ಲಿ ಎನ್ಡಿಎಗೆ ಈಗ ಮುನ್ನಡೆ, ಆರಂಭದಲ್ಲೇ ಎನ್ಡಿಎಗೆ ಮುನ್ನಡೆ. ಅಂಚೆ ಮತಗಳ ಎಣಿಕೆ ಪ್ರಕ್ರಿಯೆ ಈಗ ನಡೆದಿದೆ. ಈ ಅಂಚೆ ಮತಗಳ ಎಣಿಕೆಯಲ್ಲಿ ಎನ್ಡಿಎ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗಿ ಅಂಚೆ ಮತಗಳ ಎಣಿಕೆ ಆರಂಭದಲ್ಲಿಯೇ ಎನ್ಡಿಎ ಈಗ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಈ ಅಂಚೆ ಮತಗಳ ಎಣಿಕೆ ಕಾರ್ಯದಲ್ಲಿ. ಮತ ಎಣಿಕೆ ಕಾರ್ಯವನ್ನು ಆರಂಭಿಸಿದ ಅಧಿಕಾರಿಗಳು, ಅದರಲ್ಲಿ ಮೊದಲು ಅಂಚೆ ಮತಗಳ ಎಣಿಕೆ, ಇದರಲ್ಲಿ ಎನ್ಡಿಎಗೆ ಮುನ್ನಡೆ. ನಲವತ್ತಾರು ಮತ ಕೇಂದ್ರಗಳಲ್ಲಿ ಅಂಚೆ ಮತ ಎಣಿಕೆ ಈಗಾಗಲೇ ಆರಂಭ ಆಗಿದೆ. ಬಹುತೇಕ ಕ್ಷೇತ್ರಗಳಲ್ಲಿ ಎನ್ಡಿಎನೇ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕೊನೆ ತನಕ ಎನ್ಡಿಎನೇ ಮುನ್ನಡೆ ಕಾಯ್ದುಕೊಂಡು ವಿಜಯ ತನ್ನದಾಗಿಸಿಕೊಳ್ಳುತ್ತಾ ಅಥವಾ ಮತ್ತೆ ಈಗಾಗಲೇ ತೇಜಸ್ವಿ ಯಾದವ್ ಹೇಳಿದಂತೆ ಬದಲಾವಣೆ ಆಗುತ್ತಾ, ಇವೆಲ್ಲವೂ ಕೂಡ ಸದ್ಯದ ಪ್ರಶ್ನೆಯಾಗಿದೆ. ರವೀಂದ್ರ ರೇಷ್ಮೆ ಸರ್, ಬಿಹಾರದ ಚುನಾವಣೆ ಅಥವಾ ಅಲ್ಲಿನ ರಾಜಕೀಯ ಮಾತನಾಡುವಾಗ ಪ್ರತಿ ಬಾರಿ ಕೂಡ ರಾಜಕೀಯದಿಂದ ಪ್ರಾರಂಭವಾಗಿ ರಾಜಕೀಯಕ್ಕೆ ಮುಕ್ತಾಯ ಆಗುತ್ತೆ, ಜಾತಿಯಿಂದ ಪ್ರಾರಂಭವಾಗಿ ಜಾತಿಗೆನೆ ಮುಕ್ತಾಯ ಆಗುತ್ತೆ. ಒಂದು ಮಾತಿದೆ, ಬಿಹಾರದ ಜನ ದೇ ಡೋಂಟ್ ಕಾಸ್ಟ್ ದೇರ್ ವೋಟನ್ನ ಕಾಸ್ಟ್ ಮಾಡಲ್ಲ, ಬದಲಾಗಿ ಕಾಸ್ಟಿಗೆ ವೋಟ್ ಮಾಡ್ತಾರೆ ಅಂತ ಹೇಳಿ. ಈ ಬಾರಿ ಕೂಡ ಕಾಸ್ಟ್ ಫ್ಯಾಕ್ಟರನೇ ಬಹಳ ಪ್ರಮುಖವಾಗಿ ಪಾತ್ರ ನಿರ್ವಹಿಸಿದೆಯಾ ಅಥವಾ ಬೇರೆ ವಿಚಾರಗಳು ಕೂಡ ಇಲ್ಲಿ ಕೌಂಟ್ ಆಗುತ್ತಾ ಅಂತ ಹೇಳಿ? ನೋಡಿ, ಜಾತಿ ಮೀಸಲಾತಿ ಇತ್ಯಾದಿಗಳ ವ್ಯಾಖ್ಯಾನದ ಹೊರತಾಗಿ ಈ ಸಲದ ಬಿಹಾರ ಚುನಾವಣೆ ನಿತೀಶ್ ಕುಮಾರ್ ಅನ್ನೋ ವ್ಯಕ್ತಿತ್ವದ ಅಂತಿಮ ಅಗ್ನಿ ಪರೀಕ್ಷೆ. ಬಹುಶಃ ಅವ್ರು ಈಗಾಗಲೇ 75 ಆಗಿಬಿಟ್ಟಿದೆ. ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರ್ ಕಾಣಿಸ್ತಾ ಇದೆ. ಅದು ಎಲ್ಲ ಇದ್ದರೂ ಕೂಡ ಕಳೆದ 20 ವರ್ಷಗಳಿಂದ 2005ರಿಂದ 2025ವರೆಗೂ ಕೂಡ ಅದು ಮಹಾಗಠಬಂಧನ್ ಆಗಲಿ ಎನ್ಡಿಎ ಆಗಲಿ ಅವರ ಸೋಲು ಗೆಲುವಿಗೆ ನಿತೀಶ್ ಕುಮಾರ್ ಅನಿವಾರ್ಯ. ಅವ್ರಿಗೆ ಪಲ್ಟೂರಾಮ್ ಅಂತಾರೆ, ಅವ್ರು ಪಕ್ಷಾಂತರ ಮಾಡಿದ್ರು ಅಂತ. ಅವ್ರು ಪಕ್ಷಾಂತರ ಮಾಡಲಿಲ್ಲ, ಅವ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳೋ ಪಕ್ಷಗಳು ಅವ್ರ ಅವಕಾಶವಾದಿತನ. ಯಾಕೆಂತಂದರೆ ನಿತೀಶ್ ಕುಮಾರ್ ವ್ಯಕ್ತಿತ್ವದ ಸುತ್ತ ಕಳೆದ 20 ವರ್ಷಗಳ ರಾಜಕೀಯ ಬೆಳೆದು ಬಂದ್ಬಿಟ್ಟಿದೆ. ಅಲ್ಲಿನ ಅಭಿವೃದ್ಧಿ ಚಟುವಟಿಕೆ, ಆರ್ಥಿಕ ಚಟುವಟಿಕೆ, ರಾಜಕೀಯ ಚಟುವಟಿಕೆ ಎಲ್ಲವೂ ಕೂಡ ಒಂದು ಗುಣಾತ್ಮಕವಾದ ಬದಲಾವಣೆ ತರಲಿಕ್ಕೆ ನಿತೀಶ್ ಕುಮಾರ್ ಅನ್ನೋ ವ್ಯಕ್ತಿ ಕಾರಣವಾಗಿದ್ರು. ಹಾಗಾಗಿ ನರೇಂದ್ರ ಮೋದಿ ಯುಗದಲ್ಲೂ ಕೂಡ ಎನ್ಡಿಎ ಮೈತ್ರಿಕೂಟಕ್ಕೆ ಮತ್ತೆ ನಿತೀಶ್ ಕುಮಾರ್ ಅನಿವಾರ್ಯ. ಆ ನಿತೀಶ್ ಕುಮಾರ್ ತಂದ ಬದಲಾವಣೆ ಯಾವುದು ಅಂತಂದ್ರೆ 1990ರಿಂದ 2005ವರೆಗೂ 15 ವರ್ಷಗಳ ಕಾಲ ಒಂಥರ ಗುಂಡಾರಾಜ್ ಅಂತ ಹೆಸರಾಗಿತ್ತು. ಬಿಹಾರ್ ಅಂತಂದ್ರೆ ಗುಂಡಾರಾಜ್ ಅನ್ನೋ ಹೆಸರಿತ್ತು. ಅದು ಗುಣಾತ್ಮಕವಾದ ಬದಲಾವಣೆ ಮಾಡಿದ್ರು. ಮೊದಲ 5 ವರ್ಷದಲ್ಲೇ ನಿತೀಶ್ ಕುಮಾರ್ ಒಬ್ಬ ಮುಸ್ಲಿಂ DGPಯನ್ನ, ಬಹಳ ಗಟ್ಟಿನಿಟ್ಟಾದ ಅಧಿಕಾರಿಯನ್ನ
ಪೊಲೀಸ್ ಮುಖ್ಯಸ್ಥನನ್ನಾಗಿ ಮಾಡಿಬಿಟ್ಟು 59,000 ಜನ ರೌಡಿ ಶೀಟರ್ಗಳನ್ನ ಜೈಲ್ಗೆ ಹಾಕಿದ್ರು. ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸುತ್ತಾ ಅವ್ರಿಗೆಲ್ಲ ಶಿಕ್ಷೆ ಆಗೋಗಿ ನೋಡ್ಕೊಂಡ್ರು. ಮೊದಲು ಕಾನೂನು ಸುವ್ಯವಸ್ಥೆಯನ್ನು ಹತೋಟಿಗೆ ತಂದ ನಿತೀಶ್ ಕುಮಾರ್, ಅದರಿಂದಾಚೆ ಬಿಹಾರ್ ರಾಜ್ಯ ಅಂತ ಅಭಿವೃದ್ಧಿ ಮುಖವಾದ ಒಂದು ರಾಜ್ಯ ಅನ್ನೋ ರೀತಿಯಲ್ಲಿ, ಯಾವ ರೀತಿ ದಕ್ಷಿಣ ಭಾರತ ರಾಜ್ಯಗಳೆಲ್ಲ ಬಿಹಾರ್ಗಿಂತ ಒಂದು ಶತಮಾನದಷ್ಟು ಮುಂದಿದೆ ಅಂತ ಹಿಂದುಳಿದ ರಾಜ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಪ್ರಗತಿ, ಶೈಕ್ಷಣಿಕ ಪ್ರಗತಿ ಇತ್ಯಾದಿಗಳನ್ನು ಮಾಡ್ತಾ ನಿತೀಶ್ ಕುಮಾರ್ ಅನಿವಾರ್ಯ ಅನ್ಸ್ಕೊಂಡ್ಬಿಟ್ಟಿದ್ದಾರೆ. 2010ರಲ್ಲಿ ಅವರು NDA ಮೈತ್ರಿಕೂಟದ ಜೊತೆ ಗೆದ್ದಾಗ ಅವ್ರಿಗೆ 115 ಸೀಟ್ ಬಂದಿತ್ತು, ಮಿತ್ರ ಪಕ್ಷ BJPಗೆ 95 ಸೀಟ್ ಬಂದಿತ್ತು. ಮನಸ್ಸು ಮಾಡಿದ್ರೆ ಅವರಷ್ಟಕ್ಕೆ ಅವರೇ ಅಧಿಕಾರ ನಡೆಸ್ಬೋದಾಗಿತ್ತು, ಹಾಗೆ ಮಾಡಲಿಲ್ಲ. ಮಿತ್ರ ಪಕ್ಷವನ್ನು ವಿಶ್ವಾಸಕ್ಕೆ ತಗೊಂಡ್ಬಿಟ್ಟೆ. ಆಮೇಲೆ ಅವ್ರಿಗೆ ಸುಮಾರು 15 ವರ್ಷಗಳ ಕಾಲ ಸಾಥ್ ಕೊಟ್ಟವರು BJPಯ ಪ್ರಬುದ್ಧ ನಾಯಕ ಸುಶೀಲ್ ಕುಮಾರ್ ಮೋದಿ. ಅವರು ಯಾವತ್ತೂ ಹಣಕಾಸು ಸಚಿವರಾಗಿದ್ದರು. ಬಿಹಾರ್ಗೊಂದು ಆರ್ಥಿಕ ಶಿಸ್ತು ಮತ್ತು ಅಭಿವೃದ್ಧಿ ಕೇಂದ್ರಿತ ಒಂದು ಆಡಳಿತವನ್ನು ತರಲಿಕ್ಕೆ ನಿತೀಶ್ ಕುಮಾರ್ ಮತ್ತು ಸುಶೀಲ್ ಕುಮಾರ್ ಜೋಡಿ ಬಹಳ ದೊಡ್ಡ ಕೆಲಸ ಮಾಡಿತ್ತು. ನಿತೀಶ್ ಕುಮಾರ್ ದೌರ್ಬಲ್ಯ ವ್ಯಕ್ತವಾಗಿತ್ತು ಅಂದ್ರೆ ವೃತ್ತಿ ಸಹಜ ದೌರ್ಬಲ್ಯ. ಯಾವಾಗ ಭಾರತೀಯ ಜನತಾ ಪಕ್ಷ 2014ರ ಲೋಕಸಭಾ ಚುನಾವಣೆಗೆ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗ್ತಾರೆ ಅಂತ ಬಿಂಬಿಸಿದಾಗ ಸ್ವಲ್ಪ ಮಟ್ಟಿಗೆ ವಿಚಲಿತರಾಗ್ಬಿಟ್ರು. ಯಾಕೆಂತಂದ್ರೆ ರಾಜಕೀಯ ಅನುಭವದ ದೃಷ್ಟಿಯಿಂದ ಇವರು ಬಹಳ ಸೀನಿಯರ್, ಮೋದಿ ಅವ್ರಿಗಿಂತ 20 ವರ್ಷ ಸೀನಿಯರ್. 1985ರಲ್ಲಿ ಅವ್ರು ಮೊದಲ ಬಾರಿಗೆ ಅಸೆಂಬ್ಲಿಗೆ ಆರಿಸಿ ಬಂದಿರೋರು ನಿತೀಶ್ ಕುಮಾರ್. ಆಮೇಲೆ ನಿತೀಶ್ ಕುಮಾರ್, ಲಲ್ಲೂ ಪ್ರಸಾದ್ ಯಾದವ್, ಸುಶೀಲ್ ಕುಮಾರ್ ಮೋದಿ ಇವರೆಲ್ಲ ಪಾಟ್ನಾ ವಿಶ್ವವಿದ್ಯಾಲಯದ ನವನಿರ್ಮಾಣ ಕ್ರಾಂತಿಯ ಚಳವಳಿಯನ್ನು ನಡೀತು. ಆ ಚಳವಳಿಯಿಂದ ಹೊರಬಂದ ಯುವ ಪ್ರತಿಭೆಗಳು, ಇವರೆಲ್ಲ ಯುವ ನಾಯಕರುಗಳು, ವಿದ್ಯಾರ್ಥಿ ನಾಯಕರಾಗಿ ಇವರೆಲ್ಲ ಮುಂಚೂಣಿಗೆ ಬಂದವರು. ಸುಶೀಲ್ ಕುಮಾರ್ ಮೋದಿ ಭಾರತೀಯ ಜನತಾ ಪಕ್ಷದ ಜೊತೆ ಗುರುಸ್ಕೊಂಡ್ರೆ, ಇವರೆಲ್ಲ ಜನತಾ ಪರಿವಾರ, ಜನತಾ ಪಕ್ಷ, ಜನತಾ ದಳದ ಮೂಲಕ ಜಯಪ್ರಕಾಶ್ ನಾರಾಯಣರ ಅಚ್ಚುಮೆಚ್ಚಿನ ಶಿಷ್ಯರಾಗಿ ಇವರಿಬ್ರು ಬಂದವರು. ಮುಂದೆ ಅಧಿಕಾರ ರಾಜಕಾರಣ, ಲಲ್ಲೂ ಪ್ರಸಾದ್ ಯಾದವರ ರಾಜಕಾರಣ, ಅವರ ಕೌಟುಂಬಿಕ ಬದುಕು ಎಲ್ಲವನ್ನೂ ಬೇರೆ ದಾರಿಗೆ ತಗೊಂಡು ಹೋಗ್ಬಿಡ್ತು. ಆದರೆ ನಿತೀಶ್ ಕುಮಾರ್ ಮಾತ್ರ ಒಬ್ಬ ಸಮಾಜವಾದಿ ಮುಖ್ಯಮಂತ್ರಿ ಹೇಗಿರಬಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ನೋಡಿ. ಅವರು ಅಷ್ಟು ವರ್ಷ 20ರಲ್ಲಿ 15 ವರ್ಷ BJP ಸಹವಾಸದಲ್ಲಿದ್ದರೂ ಕೂಡ ಯಾರು ಅವ್ರಿಗೆ ಕೋಮುವಾದಿ ಅಂತ ಅನ್ನಲಿಲ್ಲ. 2010ರ ಅಸೆಂಬ್ಲಿ ಚುನಾವಣೆ ಗೆಲುವಿನ ನಂತರ ಬಿಹಾರ್ ಅಸೆಂಬ್ಲಿನಲ್ಲಿ 36 ಜನ ಮಹಿಳಾ MLAಗಳಿದ್ರು, 28 ಜನ ಮುಸ್ಲಿಂ MLAಗಳಿದ್ರು. ಆ ದಾಖಲೆ ಯಾವ ರಾಜ್ಯದಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ 36ರಲ್ಲಿ 35 ಜನ NDA ಕ್ಯಾಂಡಿಡೇಟ್ಸ್ ಮಹಿಳೆಯರು. ಬಟ್ ಈ ಬಾರಿ ಬೇಸರ ಇದೆ ಸರ್, ಕೇವಲ 9% ಮಾತ್ರ ಫಿಮೇಲ್ ಕ್ಯಾಂಡಿಡೇಟ್ಸ್. 28 ಜನ ಮುಸ್ಲಿಮರ ಪೈಕಿ ಅದರಲ್ಲಿ 23 ಜನ NDA ಸೇರಿದ್ರು, JDU-ನಿಂದ ಗೆದ್ದು ಬಂದಿರೋರು. ಇದು ಅವರ ಸಾಮಾಜಿಕ ಸಮೀಕರಣದ ಒಂದು ವಿಶಿಷ್ಟ ಮಾದರಿ. ಅವರು BJP ಜೊತೆಗಿದ್ರು ಕೂಡ ಯಾರು ಅವ್ರ ಕೋಮುವಾದಿ ಅನ್ನಲ್ಲ. 20 ವರ್ಷಗಳ ನಂತರ ಕೂಡ ಅವ್ರಿಗೆ ಯಾರೂ ಕೂಡ ವ್ಯಕ್ತಿಗತವಾಗಿ ಭ್ರಷ್ಟಾಚಾರ, ಜಾತೀಯತೆ, ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣದ ಕಳಂಕವೇ ಇಲ್ಲ. ಸೊ ಇಂಥ ವ್ಯಕ್ತಿ ಕೊನೆಗೆ 20 ವರ್ಷಗಳ ನಂತರ ಕೂಡ ಇನ್ನೂ ಚಾಲ್ತಿಯಲ್ಲಿದ್ದಾರೆ. ಎರಡೂ ಮೈತ್ರಿಕೂಟಗಳಿಗೆ ಅನಿವಾರ್ಯ ಅಂತಂದ್ರೆ